ನಿಮ್ಮ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಉದರವಾಯು ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನೋದು ಅತಿ ಹೆಚ್ಚು ಜನರನ್ನ ಕಾಡುವ ಸರ್ವೇ ಸಾಮಾನ್ಯ ಸಮಸ್ಯೆಗಳಲ್ಲಿ ಒಂದು. ಯಾವಾಗ ದೇಹದಲ್ಲಿ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚು ವಾಯು ಉತ್ಪತ್ತಿಯಾಗುತ್ತೋ ಆಗ ಶುರುವಾಗುತ್ತೆ ಈ ಗ್ಯಾಸ್ಟ್ರಿಕ್ ಮಾರಣಾಂತಿಕ ಕಾಯಿಲೆ ಅಲ್ದಿದ್ರೂ ಕೂಡ ನಮ್ಮ ಜೀವನೋತ್ಸಾಹಕ್ಕೆ ಸವಾಲೆಸೆಯುವಷ್ಟು ತೀವ್ರ ಮಟ್ಟಕ್ಕೆ ಹೋಗಬಹುದು. ತಿಂದಿರುವ ಆಹಾರ ಸರಿಯಾಗಿ ಜೀರ್ಣವಾಗದೇ ಇರೋದು, ತುಂಬಾ ವೇಗವಾಗಿ ತಿನ್ನೋದು, ಅತಿಯಾದ ಆಹಾರ ಸೇವನೆ, ಮಾನಸಿಕ ಹಾಗೂ ದೈಹಿಕ ಒತ್ತಡದಿಂದ ಕೂಡ ಉದರವಾಯು ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಇನ್ನು IBS ಅಂದ್ರೆ ಇರಿಟೇಬಲ್ ಬೊವೆಲ್ ಸಿಂಡ್ರೋಮ್, ಇದು ಕೂಡ ಒಂದು ಸಮಸ್ಯೆಯಾಗಿದೆ. ಈ ಸಮಸ್ಯೆಯನ್ನ ಅನುಭವಿಸುವವರು ಕೂಡ ಸಾಕಷ್ಟು ಜನರಿದ್ದಾರೆ. ಹಾಗಾದ್ರೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಮತ್ತು IBSಗೆ ನಿರ್ದಿಷ್ಟ ಕಾರಣ ಏನು? ಇದಕ್ಕಿರುವ ಸೂಕ್ತ ಪರಿಹಾರ ಏನು? ಹೋಮಿಯೋಪತಿಯಲ್ಲಿ ಯಾವೆಲ್ಲ ರೀತಿಯ ಶಾಶ್ವತ ಪರಿಹಾರ ಮಾರ್ಗವಿದೆ? ಈ ಬಗ್ಗೆ ಮಾಹಿತಿ ನೀಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಇದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾದಂತಹ ಲೀನಾ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ. ಇನ್ನು ವೀಕ್ಷಕರೇ, ತಮಗೆ ಸಮಸ್ಯೆ ಇದ್ದಲ್ಲಿ ತಾವು ನೇರವಾಗಿ ಡಾಕ್ಟರ್ ಜೊತೆ ಮಾತನಾಡಬಹುದು. ಟಿವಿ ಸ್ಕ್ರೀನ್ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡೋ ಮೂಲಕ. ಡಾಕ್ಟರ್, ಇತ್ತೀಚಿನ ದಿನಗಳಲ್ಲಿ ಒಬ್ಬ ವ್ಯಕ್ತಿಗೆ ಒಂದ್ಸಲನಾದರೂ ಕಾಣಿಸಿಕೊಳ್ಳುವಂತಹ ಸಮಸ್ಯೆ ಅಂದ್ರೆ ಅದು ಗ್ಯಾಸ್ಟ್ರಿಕ್ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಇದು ಕಾಣಿಸಿಕೊಳ್ಳೋದಕ್ಕೆ ಕಾರಣ ಏನು ಹಾಗಾದ್ರೆ? ಗ್ಯಾಸ್ಟ್ರಿಕ್ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ತುಂಬ ಕಾಮನ್ ಆಗಿ ಬೋತ್ ಮೇಲ್ಸ್ ಆ್ಯಂಡ್ ಫೀಮೇಲ್ಸ್ನಲ್ಲಿ ಕಂಡುಬರ್ತಿರುವಂತಹ ಕಾಯಿಲೆ ಅಂತ ಹೇಳ್ಬೋದು. ಸೊ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಮನ್ ಆಗಿ ಗ್ಯಾಸ್ಟ್ರಿಕ್ ಅಂತಾರೆ. ಏನಿದು ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತಂದರೆ, ಸರಿಯಾದ ಟೈಮಿಗೆ ಅಥವಾ ಟೈಮ್ಲಿ ಫುಡ್ ಹ್ಯಾಬಿಟ್ಸ್ನ ಮೀರಿದಾಗ, ತುಂಬ ಹೊತ್ತು ಗ್ಯಾಪ್ ಕೊಟ್ಟು ಆಹಾರ ಸೇವನೆ ಮಾಡಿದಾಗ ನಿಮ್ಮ ಉದರದಲ್ಲಿ ಅಥವಾ ನಿಮ್ಮ ಹೊಟ್ಟೆಯ ಭಾಗದಲ್ಲಿ ಆ್ಯಸಿಡ್ ಸೆಕ್ರೀಷನ್ಸ್ ಜಾಸ್ತಿಯಾಗಿ ಅದು ಎದೆಯ ಭಾಗದವರೆಗೂ ಅಂದರೆ ಮೇಲ್ಗಡೆ ಚೆಸ್ಟ್ ರೀಜನ್ವರೆಗೂ ಬಂದ್ಬಿಡುತ್ತೆ. ಸೊ ಇದನ್ನು ನಾವು ಆ್ಯಸಿಡಿಟಿ ಅಂತ ಕೂಡ ಕರಿತೀವಿ. ಪದೇ ಪದೇ ಆ್ಯಸಿಡಿಟಿ ಉಂಟಾದಾಗ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗುತ್ತೆ ಅಂತ ಹೇಳ್ತೀವಿ. ಸೊ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತ ಕಾಮನ್ ಆಗಿ ಜನಗಳು ನಮ್ಮ ಹತ್ರ ಬಂದಾಗ, ಪೇಷಂಟ್ಸ್ ಬಂದಾಗ ಏನು ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ ಇರುತ್ತೆ ಈ ಗ್ಯಾಸ್ಟ್ರೈಟಿಸ್ ಆದಾಗ ಅಂತಂದರೆ, ಯೂಶಲ್ ಆಗಿ ಪೇಷಂಟ್ಸ್ ಬಂದಾಗ ಹೊಟ್ಟೆ ಉಬ್ಬರಿಸ್ಕೊಂಡಿರುತ್ತೆ ಅಂತ ಹೇಳ್ತಾರೆ. ಬ್ಲೋಟೆಡ್ ಆಬ್ಡಮೆನ್ ಅಂತ ಹೇಳ್ತೀವಿ. ಎದೆ ಭಾಗದಲ್ಲಿ ಎಸ್ಪೆಷಲಿ ಮಿಡ್ ಪಾರ್ಟ್ ಆಫ್ ದ ಚೆಸ್ಟ್ ಆ್ಯಂಡ್ ಬಿಹೈಂಡ್ ಪೋರ್ಷನ್ ಅಂದರೆ ಸ್ಕ್ಯಾಪುಲಾರ್ ಎರಡು ಸ್ಕ್ಯಾಪುಲಾ ಮಧ್ಯ ಭಾಗದಲ್ಲಿ ಅಂದರೆ ಬೆನ್ನಿನ ಮಧ್ಯಭಾಗದಲ್ಲಿ ಬರುವಂತಹ ರೀಜನಲ್ಲೂ ಕೂಡ ಪೇಯ್ನ್ ಬರುತ್ತೆ. ಆ್ಯಂಡ್ ಅಲ್ಲಿ ಒಂಥರ ಡಿಸ್ಕಂಫರ್ಟ್ನೆಸ್ ಅಥವಾ ಅಲ್ಲಿ ಒಂಥರ ಯಾವಾಗಲೂ ಒತ್ತದ ಹಾಗೆ ಫೀಲಿಂಗ್ ಇರುತ್ತೆ. ಯು ವಿಲ್ ನಾಟ್ ಫೀಲ್ ದಟ್ ಈಸ್ ಆರ್ ಕಂಫರ್ಟ್ನೆಸ್. ಆ ಒಂದು ಸಮಸ್ಯೆ ಆ ಭಾಗದಲ್ಲಿ ಬಂದಾಗ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತ ಆರಾಮಾಗಿ ಹೇಳ್ಬೋದು. ಸೊ ಇದ್ರ ಜೊತೆಗೆ ತುಂಬ ಜನ ಪೇಷಂಟ್ಸ್ಗೆ ಸಾವರ್ ಎರಕ್ಟೇಷನ್ಸ್ ಅಥವಾ ಉಳಿ ತೇಗು ಅಂತ ಹೇಳ್ತೀವಿ. ಪದೇ ಪದೇ ತೇಗು ಬರ್ತಾ ಇರುತ್ತೆ. ಸೊ ವೆನ್ ದೇ ಆರ್ ಇನ್ ಪಬ್ಲಿಕ್ ಅವ್ರಿಗೆ ಒಂಥರ ಸಂಕಟ ಆಗೋದು, ಹಿಂಸೆ ಆಗೋದು, ಬರ್ಪ್ಸ್ ಬರ್ತಾನೇ ಇರುತ್ತೆ. ಕಾನ್ಸ್ಟೆಂಟಾಗಿ ಫ್ರೀಕ್ವೆಂಟಾಗಿ ಬರ್ಪ್ಸ್ ಬರ್ತಾ ಇರುತ್ತೆ. ಮತ್ತು ಹೊಟ್ಟೆ ಉಬ್ಬರಿಸ್ಕೊಂಡಂಗೆ ಆಗುತ್ತೆ. ಮತ್ತು ಪದೇ ಪದೇ ಗ್ಯಾಸ್, ಕೆಳಗಡೆಯಿಂದ ಗ್ಯಾಸ್ ಅಥವಾ ಫ್ಲೇಟಸ್ ಹೋಗ್ತಾ ಇರುತ್ತೆ. ಸೊ ಈ ಸಿಮ್ಟಮ್ಸ್ ಇದ್ದಾಗ ಪೇಷಂಟ್ಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಅಂತ ಹೇಳ್ಬೋದು. ಪದೇ ಪದೇ ಅವ್ರಿಗೆ ರಿಫ್ಲಕ್ಸ್ ಆಗ್ತಾ ಇದೆ ಅಂದಾಗ, ಅಂದರೆ ಈಸೋಫೆಜೈಟಿಸ್ ಅಂತ ಹೇಳ್ತೀವಿ. ರಿಫ್ಲೆಕ್ಸ್ ಈಸೋಫೆಜೈಟಿಸ್ ಅಂದರೆ GERD, ಗ್ಯಾಸ್ಟ್ರೋ ಈಸೋಫೇಜಿಯಲ್ ರಿಫ್ಲಕ್ಸ್ ಡಿಸೀಸ್. ಸೊ ಒಂಥರ ಪಿತ್ತ ಮೇಲ್ಗಡೆ ಬಂದ ಹಾಗೆ, ತೇಗು ಬಂದಾಗ ಒಂಥರ ಬೈಲ್ ಜ್ಯೂಸ್ ಕೂಡ ಮೇಲ್ಗಡೆ ಬಂದ ಹಾಗೆ ಫೀಲಿಂಗ್ ಆಗುತ್ತೆ. ಸೊ ಇದನ್ನು ನಾವು ಗ್ಯಾಸ್ಟ್ರೋ ಈಸೋಫೇಜಿಯಲ್ ರಿಫ್ಲಕ್ಸ್ ಡಿಸೀಸ್ ಆರ್ GERD ಅಂತ ಕೂಡ ಕರಿತೀವಿ. ಸೊ ಈ ಸಮಸ್ಯೆನೂ ಕೂಡ ಕಾಮನ್ ಆಗಿ ಗ್ಯಾಸ್ಟ್ರಿಕ್ ಸಮಸ್ಯೆಗಳಲ್ಲಿ ಒಂದಾಗಿದೆ ಅಂತ ಹೇಳ್ಬೋದು. ಸೊ ಈ ಎಲ್ಲ ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ ಇದ್ದಾಗ ಆ ಪೇಷಂಟ್ಗೆ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಇದೆ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ. ಆನಂದ್ ಅಂತ ದೊಡ್ಡಬಳ್ಳಾಪುರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಆನಂದ್ ಅವರೇ. ಮೇಡಮ್ ನಮಸ್ಕಾರ. ಮೇಡಮ್ ಡಾಕ್ಟರ್ ಇದ್ದಾರೆ, ಸಮಸ್ಯೆ ಹೇಳ್ಕೊಳ್ಳಿ. ಮೇಡಮ್ ನಮಸ್ತೆ. ಆನಂದ್ ಅಂದ್ಬಿಟ್ಟು ಮೇಡಮ್. ಹೇಳಿ ಆನಂದ್ ಅವರೇ. ಮೇಡಮ್ ನಾನು ಇದು ಸಿಟಿ ಸ್ಕ್ಯಾನು ಮತ್ತೆ ಅಬ್ಡಮನ್ ಸ್ಕ್ಯಾನು ಎಲ್ಲ ಮಾಡ್ತಿದ್ದೀನಿ ಮೇಡಮ್. ಓಕೆ. ಅದು ಯಾವಾಗಲೂ ಎದೆ ಉರಿ ಬರುತ್ತೆ. ಓಕೆ. ಮತ್ತೆ ಉಳಿ ತೇಗ್ ಬಂದಂಗೆ ಬರುತ್ತೆ. ಓಕೆ. ಹೊಟ್ಟೆ ಎಲ್ಲ ಊತ ಬರುತ್ತೆ. ಓಕೆ. ಮತ್ತೆ ಏನು ತಿಂದ್ರು ಒಂದ್ಸಲ ಜೀರ್ಣ ಆಗದಿರೋ ಥರ ಫೀಲ್ ಆಗುತ್ತೆ. ಓಕೆ ಆನಂದ್ ಅವರೇ, ನಿಮ್ಮ ವಯಸ್ಸೆಷ್ಟು? ಬ್ಯಾಕ್ ಪೇನ್ ಎಲ್ಲ ಬರುತ್ತೆ ಮೇಡಮ್. ನಿಮ್ಮ ವಯಸ್ಸೆಷ್ಟು?
34 ಮೇಡಮ್. ಈ ಸಮಸ್ಯೆ ನಿಮಗೆ ಎಷ್ಟು ದಿನಗಳಿಂದ ಕಾಣಿಸ್ತಾ ಇದೆ? ಮೇಡಮ್ ಒಂದು 2-3 ಇಯರ್ ಒಂದು 3 ವರ್ಷದಿಂದ ಮೇಡಮ್. ಸೊ ನಿಮ್ಗೇನಾದರೂ ಮಾನಸಿಕವಾಗಿ ಸ್ಟ್ರೆಸ್ ಆಗ್ತಾ ಇದೆಯಾ? ಮೆಂಟಲ್ ಸ್ಟ್ರೆಸ್ ಇದೆಯಾ ನಿಮಗೆ? ಟೆನ್ಷನ್ಸ್ ಇದೆಯಾ? ಮೇಡಮ್ ನಾವು ವೈನ್ ಸ್ಟೋರ್ ಕೆಲಸ ಮಾಡೋದು. ಓಕೆ. ಅದರಿಂದ ಒಂದು ಸ್ವಲ್ಪ ಮಾಮೂಲಿಯಾದ ಕೆಲಸ ವರ್ಕ್ ಅದು ಇರುತ್ತೆ. ಟೈಮ್ಗೆ ಊಟ ಮಾಡ್ತೀರಾ? ಹ್ಞೂ ಮೇಡಮ್, ಟೈಮ್ ಊಟ ಮಾಡ್ತೀವಿ. ಬೆಳಿಗ್ಗೆ ಮಾರ್ನಿಂಗ್ 10 ಗಂಟೆ, ಮಧ್ಯಾಹ್ನ 2 o'clock, ನೈಟು 10 o'clock. ಸಿ ನೋಡಿ, 2 o'clock and 10 o'clock ದೆರ್ ಇಸ್ ಆಲ್ಮೋಸ್ಟ್ 8 hours ಗ್ಯಾಪ್. ಸಿ ನಾನು ಒಂದು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮ್ಮ ಇಂಟರ್ವಲ್ಸ್ನಲ್ಲಿ ಫುಡ್ ಇಂಟರ್ವಲ್ಸ್ನಲ್ಲಿ ರೆಗ್ಯುಲರ್ ಆಗಿ ಆ ಇಂಟರ್ವಲ್ಸ್ನ ಮೇಂಟೈನ್ ಮಾಡಬೇಕು. ಲಾಂಗ್ ಅವರ್ಸ್ ಗ್ಯಾಪ್ ಬಿಟ್ಟಾಗ, ಎಸ್ಪೆಷಲಿ ಈಗ ಸಾಫ್ಟ್ ಡಯಟ್ ಲೈಕ್ ಇಡ್ಲಿ ದೋಸೆ ಎಲ್ಲ ತಿಂದಾಗ 3.5 to 4.5 hours ಅದು ಜೀರ್ಣ ಆಗೋದಕ್ಕೆ ಟೈಮ್ ತೊಗೊಳುತ್ತೆ. ನೀವು ಸಪೋಸ್ ರಿಚ್ ಫುಡ್ ತೊಗೊಳ್ತೀರಾ, ಅಥವಾ ಲೈಕ್ ಮುದ್ದೆ ತೊಗೊಳ್ತೀರಾ, ಅಥವಾ ನಾನ್ ವೆಜ್ ತೊಗೊಳ್ತೀರಾ, ಅಥವಾ ರೊಟ್ಟಿ ತೊಗೊಳ್ತೀರಾ, ಇದು ಸ್ವಲ್ಪ ರಿಚ್ ಸೋರ್ಸ್ ಆಫ್ ಫುಡ್. ಸೊ ಇದನ್ನು ಸ್ವಲ್ಪ ಜೀರ್ಣ ಮಾಡೋದಕ್ಕೆ ನಿಮಗೆ ಟೈಮ್ ಜಾಸ್ತಿ ಬೇಕಾಗುತ್ತೆ. 5 hours ಏನು ತಿನ್ನಲಿಲ್ಲ ಅಂದರೂ ಪರವಾಗಿಲ್ಲ. ಸೊ ಈಗ ನೀವು 2 o'clockಗೆ ಲಂಚ್ ಮಾಡಿ 10 o'clockಗೆ ಡಿನ್ನರ್ ಮಾಡ್ತಾ ಇದೆ ಅಂದರೆ, ಮಧ್ಯದಲ್ಲಿ ಏನಾದರೂ ಸ್ನ್ಯಾಕ್ಸ್ ಅಥವಾ ಜ್ಯೂಸ್ ಏನಾದರೂ ತೊಗೊಳ್ಳೋದ್ರಿಂದ ನಿಮ್ಮಲ್ಲಿ ಆ್ಯಸಿಡ್ ಸೆಕ್ರೀಷನ್ ಅಥವಾ ಆ್ಯಸಿಡ್ ಉತ್ಪಾದನೆ ಹೊಟ್ಟೆಯಲ್ಲಿ ಆಗೋದನ್ನು ನೀವು ಅವಾಯ್ಡ್ ಮಾಡ್ಕೋಬೋದು. ಸಪೋಸ್ ನೀವೆಲ್ಲಾದರೂ ಹೊರಗಡೆ ಹೋಗಿರ್ತೀರಾ, ನಿಮಗೆ ಫುಲ್ ಮೀಲ್ಸ್ ತಿನ್ನೋಕ್ಕಾಗಲಿಲ್ಲ ಅಂದರೂ ಕೂಡ ನೀವು 1-2 ಚಾಕ್ಲೇಟ್ ಅಥವಾ 1-2 ಬಿಸ್ಕೆಟ್ಸ್ ತೊಗೊಂಡ್ರೂ ಕೂಡ ½ an hour to 1 hour ನಿಮಗೆ ಆ್ಯಸಿಡ್ ಸೆಕ್ರೀಷನ್ ಆಗೋದನ್ನು ನೀವು ಅವಾಯ್ಡ್ ಮಾಡಬಹುದು. ಆಮೇಲೆ ಮನೆಗೆ ಬಂದಮೇಲೆ ನೀವು ಊಟ ಮಾಡ್ಬೋದು. ಸೊ ಹಾಗಾಗಿ ನೀವು ನಿಮ್ಮ ಬ್ರೇಕ್ಫಾಸ್ಟ್, ಲಂಚ್ ಆ್ಯಂಡ್ ಡಿನ್ನರ್ ಮಧ್ಯೆ ರೆಗ್ಯುಲರ್ ಇಂಟರ್ವಲ್ಸ್ ಇಟ್ಕೊಳ್ಳೋದನ್ನು ರೂಢಿ ಮಾಡ್ಕೊಳ್ಳಿ. ನೀವು ಚಿಕ್ಕ ವಯಸ್ಸಿನಿಂದ ಯಾವ ಥರ ನಿಮ್ಮ ಈಟಿಂಗ್ ಪ್ಯಾಟರ್ನ್ಸ್ನ ನೀವು ಡೆವಲಪ್ ಮಾಡ್ಕೊಳ್ತಾ ಬರ್ತೀರೋ ಅದನ್ನೇ ನೀವು ದೊಡ್ಡವರಾದ್ಮೇಲೂ ಕೂಡ ಫಾಲೋ ಮಾಡಬೇಕಾಗತ್ತೆ. ತುಂಬ ಜನ ಪೇಷಂಟ್ಸು ದಿನದಲ್ಲಿ ಈಗಲೂ ಕೂಡ ಒಪ್ಪತ್ತೇ ತಿಂತಾರೆ, ಒಂದೇ ಸಾರಿ ತಿಂತಾರೆ, ಬಟ್ ಅವ್ರಿಗೇನು ಗ್ಯಾಸ್ಟ್ರಿಕ್ ಆಗಲ್ಲ. ಬಿಕಾಸ್ ಅವ್ರು ಚಿಕ್ಕ ವಯಸ್ಸಿನಿಂದನೂ ಅದೇ ಥರ ಪ್ಯಾಟರ್ನ್ಸ್ನ ರೂಢಿ ಮಾಡ್ಕೊಂಡಿರ್ತಾರೆ. ಸೊ ಈಗ ನಮ್ಮ ಒಂದು ಸೊಸೈಟಿಯಲ್ಲಿ 3 ಸಾರಿ ತಿನ್ನಬೇಕು, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ತಿನ್ನಬೇಕು ಅಂತ ಲಿಮಿಟೆಡ್ಡಾಗಿ ತಿನ್ಕೊತ ಹೋಯಿತು ಅಂತಂದರೆ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗೋದಿಲ್ಲ. ಇನ್ನೊಂದು, ಮಾನಸಿಕವಾಗಿ ನೀವು ಸ್ಟ್ರೆಸ್ಗೆ ಒಳಗಾದರೂ ಕೂಡ ಅದು ದೈಹಿಕವಾಗಿ ಗ್ಯಾಸ್ಟ್ರಿಕ್ ಬರೋದ್ರ ಮುಖಾಂತರನೂ ಕೂಡ ತೋರಿಸ್ಕೊಳ್ಳುತ್ತೆ. ಸೊ ನೀವು ತುಂಬ ಲಾಂಗ್ ಅವರ್ಸ್ ಗ್ಯಾಪ್ ಕೊಡ್ತಾ ಇದ್ದೀರಾ, ಮಧ್ಯದಲ್ಲಿ ಏನಾದರೂ ತೊಗೊಳ್ಳೋದ್ರಿಂದ ನಿಮ್ಮ ಈ ಸಮಸ್ಯೆ ಕಡಿಮೆ ಆಗುತ್ತೆ. ಇದನ್ನು ನೀವು ಫಾಲೋ ಮಾಡಿ. ಸ್ವಲ್ಪ ದಿವಸ ಮಧ್ಯದಲ್ಲಿ ಸ್ನ್ಯಾಕ್ಸ್ ಅಥವಾ ಜ್ಯೂಸ್ ತೊಗೊಳ್ಳೋದು, ಇದು ತೊಗೊಂಡ್ರೂ ಕಡಿಮೆ ಆಗಲಿಲ್ಲ ಅಂದರೆ ಹೋಮಿಯೋಪತಿ ಚಿಕಿತ್ಸೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆನಂದ್ ಕರೆ ಮಾಡಿದ್ದಕ್ಕೆ. ಶಿವಮೊಗ್ಗದಿಂದ ಗುರುರಾಜ್ ಕರೆ ಮಾಡಿದ್ದಾರೆ. ನಮಸ್ತೆ ಗುರುರಾಜ್. ಮೇಡಮ್ ಡಾಕ್ಟರ್ ಇದ್ದಾರೆ, ಸಮಸ್ಯೆ ಹೇಳ್ಕೊಳ್ಳಿ. ಹಲೋ, ನಮಸ್ತೆ. ಹಲೋ, ಹಲೋ, ನಮಸ್ತೆ ಸರ್, ಸಮಸ್ಯೆ ಏನಿದೆ ಹೇಳ್ಕೊಳ್ಳಿ. ಮೇಡಮ್ ನಮಗೆ ಆಪರೇಷನ್ ಆಗಿದೆ, ಎಂಜಿಯೋಗ್ರಾಮ್ ಆಗಿದೆ. ಓಕೆ. ಅವಾಗ ಗ್ಯಾಸ್ಟ್ರಿಕ್ ಬರ್ತಾನೆ ಇರುತ್ತಲ್ಲ ಮೇಡಮ್? ಗ್ಯಾಸ್ಟ್ರಿಕ್ ಅಂದರೆ ಏನು? ತೇಗ್ ಬರುತ್ತಾ ಅಥವಾ ಕೆಳಗಿಂದ ಜಾಸ್ತಿ ಗ್ಯಾಸ್ ಪಾಸ್ ಆಗುತ್ತಾ, ಏನಾಗುತ್ತೆ? ಎದೆ ಉರಿ ಬರುತ್ತೆ. ಓಕೆ. ಎಷ್ಟು ದಿನಗಳಿಂದ ಇದು ಸಮಸ್ಯೆ ಆಗ್ತಿರೋದು? ಈಗ ಇದು ಬರಕ್ಕೆ ಎಂಜಿಯೋಗ್ರಾಮ್ ಆಗಿ 2 ವರ್ಷ ಆಯ್ತು. ಸೊ ಎಂಜಿಯೋಗ್ರಾಮ್ ಆದ್ಮೇಲೆ ನಿಮ್ಗೆ ಈ ಪ್ರಾಬ್ಲಮ್ ಕಾಣಿಸ್ಕೊಳ್ತಾ ಇದೆಯಾ? ಫಸ್ಟ್ ಇದೇ ತರ ಆಗಿತ್ತು ಮೇಡಮ್. ಅದರಿಂದ ಸಿಗರೇಟ್ ಎತ್ತೀರಾ ಅಂತ ಹೇಳ್ಬಿಟ್ಟು ಎಂಜಿಯೋಗ್ರಾಮ್ ಆಯ್ತು, ಹೋಲ್ ಬ್ಲಾಕ್ ಆಗಿತ್ತಂತೆ. ಓಕೆ. ಎಂಜಿಯೋಗ್ರಾಮ್ ಆದ್ಮೇಲೆ ನಾರ್ಮಲ್ ಆಗಿತ್ತು, ನಾನು 650. ಓಕೆ. ಈಗ ಒಂದು 6 ತಿಂಗಳಿಂದ ಮತ್ತೆ ಜಾಸ್ತಿ ಆಗುದಿಲ್ಲ. ಸರ್ ನಿಮ್ಗೆ ಏನಾದರೂ ಹ್ಯಾಬಿಟ್ಸ್ ಇದೆಯಾ? ಲೈಕ್ ಸ್ಮೋಕಿಂಗ್, ಡ್ರಿಂಕ್ಸ್, ಪಾನ್ ಪರಾಗ್, ಗುಟ್ಕಾ ಇಂಥದ್ದೇನಾದರೂ ಹ್ಯಾಬಿಟ್ಸ್? ಓಕೆ, ಫೈನ್. ಸಿ ನೋಡಿ, ಕೆಲವ್ರ ಬಾಡಿಯಲ್ಲಿ ಈಗ ನೋಡಿ ಎಂಜಿಯೋಗ್ರಾಮ್ ಅಥವಾ ಸ್ಟೆಂಟ್ ಹಾಕ್ಸ್ಕೊಂಡು ಸರ್ಜರಿ ಮಾಡಿಸ್ಕೊಳ್ಳೋವಂಥದ್ದು. ಸೊ ಕೆಲವ್ರಿಗೆ ಈ ಆಪ್ರೇಷನ್ ತಡ್ಕೊಳಕ್ಕಾಗಲಿಲ್ಲ ಅಂದ್ರೂ ಕೂಡ ಅದು ಬೇರೆ ತರಹದ ಕಾಯಿಲೆಗಳನ್ನು ಮಾಡಿಕೊಡುತ್ತೆ ಪೇಷಂಟ್ಸ್ನಲ್ಲಿ. ಸೊ ಹಾಗಾಗಿ ಇವರಿಗೆ ಆ ಚಿಕಿತ್ಸೆ ಫಲಕಾರಿಯಾಗಿದ್ದರೂ ಕೂಡ ಆ ಪೇಷಂಟ್ನ ಆಪ್ರೇಷನ್ ಆದಮೇಲೆ ಕೆಲವು ದಿನಗಳು ಅಬ್ಸರ್ವೇಷನ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟು. ಬಟ್ ಈ ಪೇಷಂಟ್ ಏನು ಹೇಳ್ತಾ ಇದ್ದಾರೆ, ಎಂಜಿಯೋಗ್ರಾಮ್ ಮಾಡೋಕ್ಕೂ ಮುಂಚೆನೂ ಕೂಡ ಸ್ವಲ್ಪ ದಿನಗಳಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಇತ್ತು ಅಂತ, ಅದರಲ್ಲೂ ಕೂಡ ಎದೆ ಉರಿ ಕಾಣಿಸ್ಕೊಳ್ತಾ ಇದೆ ಅಂತ. ಸೊ ಹಾಗಾಗಿನೇ ಡಾಕ್ಟರ್ಸು ಕೂಡ ಏನಾದರೂ ಹಾರ್ಟ್ಗೆ ಸಂಬಂಧಪಟ್ಟ ಸಮಸ್ಯೆ ಇರಬಹುದು ಅಂತ ಎಂಜಿಯೋಗ್ರಾಮ್ ಕೂಡ ಮಾಡಿದ್ದಾರೆ. ಸೊ ಟೆನ್ಷನ್ ತೊಗೊಳ್ಳೋ ಅಗತ್ಯ ಇಲ್ಲ. ನಿಮ್ಗೆ ಎಂಜಿಯೋಗ್ರಾಮ್ ಮಾಡಿ ಅದರಿಂದ ಏನೂ ಸಮಸ್ಯೆ ಆಗಿಲ್ಲ ಅಂದರೂ ಕೂಡ ನಿಮಗೆ ಗ್ಯಾಸ್ಟ್ರಿಕ್ ಬರ್ತಾ ಇದೆ ಅಂದರೆ ಪ್ರಾಬ್ಲಿ ನಿಮಗೆ ಬೇರೆ ಸಿಸ್ಟಮ್ ಆಫ್ ಮೆಡಿಸಿನಲ್ಲಿ ಕೊಡ್ತಿರೋಂಥ ಮೆಡಿಸಿನ್ಸು ನಿಮಗೆ ಅಷ್ಟೊಂದು ಸಹಾಯಕಾರಿ ಆಗ್ತಾ ಇಲ್ಲ. ಸೊ ಹಾಗಾಗಿ ನೀವು ಹೋಮಿಯೋಪತಿ ಚಿಕಿತ್ಸೆಗೆ ನೀವು ಶುರು ಮಾಡ್ಬೋದು, ಹೋಮಿಯೋಪತಿ ಚಿಕಿತ್ಸೆನ. ಇದ್ರ ಜೊತೆಗೆ ನೀವು ಹಾರ್ಟ್ಗೆ ಸಂಬಂಧಪಟ್ಟ ಹಾಗೆ ಬೇರೆ ಏನೇನು ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇದ್ದೀರೋ ಅದ್ರ ಜೊತೆಗೆ ನೀವು ಪ್ಯಾರಲಲ್ ಆಗಿ ಹೋಮಿಯೋಪತಿ ಚಿಕಿತ್ಸೆ ಸ್ಟಾರ್ಟ್ ಮಾಡ್ಕೊಳ್ಳಿ.
ಯಾವ ತರಹದ ಡಯಟ್ನ ಫಾಲೋ ಮಾಡಬೇಕು ಮತ್ತು ಎಷ್ಟು ದಿನಗಳ ಕಾಲ ಟ್ರೀಟ್ಮೆಂಟ್ ತೊಗೊಳ್ಬೇಕು ಅಂತ ನಿಮಗೆ ಕ್ಲಿನಿಕ್ನಲ್ಲಿ ನಿರ್ದಿಷ್ಟವಾದ ಮಾಹಿತಿಯನ್ನು ಕೊಡ್ತೀವಿ. ಥ್ಯಾಂಕ್ ಯು ಗುರುರಾಜ್. ಇನ್ನು ಪರಮೇಶ್ ಅಂತ ವಿಜಯಪುರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಪರಮೇಶ್ ಅವರೇ. ಮೇಡಮ್ ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಹೇಳಿ ಸರ್, ಏನು ಸಮಸ್ಯೆ ಆಗಿದೆ? ನನಗೂ ಸ್ವಲ್ಪ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಮೇಡಮ್. ಈ ಊಟ ಮಾಡಿದಾಗೆಲ್ಲ ಎದೆ ಕೆಳಗಡೆ ಪೇನ್ ಆಗೋದು, ಆಮೇಲೆ ಹುಳಿ ತೇಗ್ ಜಾಸ್ತಿ ಆಗೋದು. ಓಕೆ. ಆಮೇಲೆ ಎಷ್ಟೇ ಊಟ ಮಾಡೋದನ್ನು ಹೊಟ್ಟೆನೇ ಕರಗಲ್ಲ ಮೇಡಮ್. ಹೊಟ್ಟೆ ಏನಾದರೂ ವ್ಯಾಯಾಮ ಮಾಡ್ತೀರಾ? ಏನು ಕೆಲಸ ಮಾಡ್ತೀರಾ ನೀವು? ಮೇಡಮ್ ನಾನು ಗ್ರಾಮ ಪಂಚಾಯತಿ ಸದಸ್ಯನಾಗಿರೋದ್ರಿಂದ ಓಕೆ. ನಿಮ್ಮ ಸರಿಯಾಗಿ ಊಟ ಮಾಡಕ್ ಆಗ್ತಿಲ್ಲ ಮೇಡಮ್, ಅದಕ್ಕೆ ಈ ತರ ಆಗ್ತಿದೆ. ಸೊ ನೀವೇ ಹೇಳಿದಾಗೆ ಟೈಮ್ ಆಗಿ ಕರೆಕ್ಟಾಗಿ ಊಟ ಮಾಡೋಕ್ಕಾಗ್ತಾ ಇಲ್ಲ. ಪ್ಲಸ್ ನಿಮ್ಮ ಒಂದು ಎವ್ರಿ ಡೇ ಶೆಡ್ಯೂಲ್ ಹೇಗಿರುತ್ತೆ? ಸಿಸ್ಟಮ್ ಮುಂದೆ ಕೂತ್ಕೊಳ್ಳೋ ಅಂಥದ್ದು ಅಥವಾ ಪಬ್ಲಿಕ್ ಜೊತೆ ನೀವು ವ್ಯವಹಾರ ಮಾಡಬೇಕು ಅಂದರೂ ಕೂಡ, ಈಗ ಬ್ಯಾಂಕ್ ಎಂಪ್ಲಾಯೀಸ್ ಆಗಿರ್ಬೋದು ಅಥವಾ IT ಸೆಕ್ಟರ್ನಲ್ಲಿ ಇರಬೇಕಾಗಿರೋವಂಥವ್ರು ಒಂದು ಕಡೆ ಕೂತ್ಕೊಂಡು ಅವರು ಮಾನಸಿಕವಾಗಿ ಕೆಲಸ ಮಾಡ್ತಿರ್ತಾರೆ, ಬಟ್ ಫಿಸಿಕಲ್ ಆಗಿ ಅವ್ರ ದೇಹ ಒಂದೇ ಕಡೆ ಕೂತ್ಕೊಂಡಿರುತ್ತೆ. ಸೊ ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಅಥವಾ ದೈಹಿಕ ಚಟುವಟಿಕೆಗಳ ಕೊರತೆಯಿಂದನೂ ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆ ಬರುತ್ತೆ. ನೀವು ತಿಂತೀರಾ, ಆದರೆ ಅದನ್ನು ಕರಗಿಸೋಕ್ಕೆ ಯಾವುದೇ ಥರ ವ್ಯಾಯಾಮ ಮಾಡ್ತಾ ಇಲ್ಲ, ವಾಕ್ ಮಾಡ್ತಾ ಇಲ್ಲ, ಚಟುವಟಿಕೆಗಳಿಲ್ಲ ಅಂತಂದರೆ ಡೆಫಿನೆಟ್ ಆಗಿ ಇದರಿಂದ ಹೊಟ್ಟೆ ಉಬ್ಬರಿಸ್ಕೊಳ್ಳೋವಂಥದ್ದು, ಹೊಟ್ಟೆ ಭಾಗದಲ್ಲಿ ಫ್ಯಾಟ್ ಅಕ್ಯುಮುಲೇಷನ್ ಆಗುವಂಥದ್ದು, ಬೊಜ್ಜುತನದ ಸಮಸ್ಯೆ ಇದೆಲ್ಲ ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ. ಸೊ ಹಾಗಾಗಿ ಫಸ್ಟ್ಗೆ ನೀವೇ ಸ್ವಲ್ಪ ಚೇಂಜಸ್ನ ಮಾಡ್ಕೊಳ್ಳಿ. ಟೈಮ್ಗೆ ಊಟ ಮಾಡೋದನ್ನು ಒಂದು ರೆಗ್ಯುಲರ್ ಇಂಟರ್ವಲ್ಸ್ನಲ್ಲಿ ಕರೆಕ್ಟಾಗಿ ಒಂದು ಪಟ್ಟಿ ಹಾಕ್ಕೊಂಡು ಅದೇ ಪ್ರಕಾರ ನೀವು ಊಟವನ್ನು ಮಾಡಬೇಕಾಗುತ್ತೆ. ಇದ್ರ ಜೊತೆಗೆ ಸಮಸ್ಯೆ ತುಂಬ ಜಾಸ್ತಿ ಆಗಿದೆ, ಸ್ವಲ್ಪ ದಿನಗಳ ಕಾಲ ಟ್ರೀಟ್ಮೆಂಟ್ ಬೇಕು ಅಂತಂದರೆ ನೀವು ನಿಮ್ಮ ಹತ್ತಿರದ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಬ್ರಾಂಚ್ಗೆ ಕನ್ಸಲ್ಟ್ ಮಾಡಿ. 3-4 ತಿಂಗಳಾಯ್ತು ಮೇಡಮ್, ಇವಾಗ ಆಗ್ತಾ ಇದೆ. ಮತ್ತೆ ಊಟ ಮಾಡಿದ್ರೆ ಎದೆ ಕೆಳಭಾಗದಲ್ಲಿ ಪೇನ್ ಆಗ್ತಿದೆ ಜಾಸ್ತಿ. ಅದೇನೆ, ನೀವು ಊಟ ಮಾಡಿಬಿಟ್ಟು ಏನು ವ್ಯಾಯಾಮ ಇಲ್ಲ ಅಂತಂದರೆ ಊಟ ಮಾಡ್ತೀರಾ, ಕೂತ್ಕೊಳ್ತೀರಾ, ಮತ್ತೆ ಮಲ್ಕೊಳ್ತೀರಾ, ಏನು ವ್ಯಾಯಾಮ ಇಲ್ಲದೆ ಇದ್ರೂ ಕೂಡ ಈ ರೀತಿಯಾದಂಥ ಸಮಸ್ಯೆ ಕಾಣಿಸ್ಕೊಳುತ್ತೆ. ಮತ್ತು ನೀವಾಗಲೇ ಹೇಳಿದಾಗೆ ಟೈಮ್ ಊಟ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ, ಲಾಂಗ್ ಅವರ್ಸ್ ಇಂಟರ್ವೆಲ್ ಕೊಡ್ತಾ ಇದ್ದೀರಾ. ಸೊ ಬಿಟ್ವೀನ್ ಲಂಚ್ ಆ್ಯಂಡ್ ಡಿನ್ನರ್ ಆರ್ ಬಿಟ್ವೀನ್ ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ತುಂಬ ಲಾಂಗ್ ಅವರ್ಸ್ ಗ್ಯಾಪ್ ಕೊಟ್ಟಾಗಲೂ ಕೂಡ ಆ್ಯಸಿಡಿಟಿ ಫಾರ್ಮೇಷನ್ ಆಗುವಂತಹ ಸಾಧ್ಯತೆ ಇರುತ್ತೆ. ಅದನ್ನು ನೀವು ಕಂಟ್ರೋಲ್ ಮಾಡಿಕೊಂಡು ಟೈಮ್ಗೆ ರೆಗ್ಯುಲರ್ ಆಗಿ ಊಟವನ್ನು ತಗೊಳ್ಳೋದ್ರಿಂದ ನಿಮ್ಮ ಸಮಸ್ಯೆನ ಕಂಟ್ರೋಲ್ ಮಾಡ್ಕೊಳ್ಬೋದು. ಅದು ಮಾಡಿನೂ ಕೂಡ ನಿಮಗೆ ಯಾವುದೇ ಥರದ ರಿಸಲ್ಟ್ ಸಿಗ್ತಾ ಇಲ್ಲ ಅಂದರೆ ಹೋಮಿಯೋಪತಿ ಚಿಕಿತ್ಸೆಯನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಪರಮೇಶ್, ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್ ಒಬ್ರು ಕಾಲರ್ ಇದ್ದಾರೆ, ದಿನಕರ್ ಅಂತ ಕುಂದಾಪುರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ದಿನಕರ್ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಸಮಸ್ಯೆ ಹೇಳ್ಕೊಳ್ಳಿ. ನಮಸ್ತೆ, ಮಮತಾ ಅಂತ ಹೇಳಿ ಮಿಸಸ್. ಹಾಂ, ಹೇಳಿ ಸರ್, ಯಾರಿಗೆ ಸಮಸ್ಯೆ ಇದೆ? ನಮ್ಮ ಮಿಸಸ್ ಇದೆ. ಓಕೆ, ಹೇಳಿ ಸರ್, ಏನಾಗ್ತಾ ಇದೆ ಅವರಿಗೆ? ಮಾಡಿ ಹೊಟ್ಟೆಯಲ್ಲಿ ಫುಲ್ ಟೈಟ್ ಆಗಿದೆ, ಮತ್ತೆ ಗಡ್ಡೆ ತರ. ಊಟ ಆಗಿದ ನಂತರ ಅವ್ರಿಗೆ ಹೊಟ್ಟೆಯಲ್ಲಿ ಡಿಸ್ಕಂಫರ್ಟ್ನೆಸ್ ಆಗುತ್ತಾ? ಹೌದು. ಮೋಷನ್ಸ್ಗೆ ಹೋಗಬೇಕು ಅನ್ಸುತ್ತಾ ಊಟ ಆಗಿ ಕೆಲವೇ ನಿಮಿಷಗಳಲ್ಲಿ? ಇಲ್ಲ ಆ ಥರ ಏನೂ ಆಗಲ್ಲ. ಇಲ್ಲ. ಹೊಟ್ಟೆ ಉಬ್ಬರಿಸ್ಕೊಂಡಂಗೆ ಅನ್ಸುತ್ತಾ? ಹೌದು. ಓಕೆ, ಮತ್ತೆ ಬೇರೆ ಇನ್ನೇನಾಗುತ್ತೆ ಸರ್? ಹೊಟ್ಟೆ ನೋವು ಆಗ್ತಾ ಇದೆಯಾ? ಎಷ್ಟು ದಿನಗಳಿಂದ ಇದೆ ಅಮ್ಮ ಈ ಸಮಸ್ಯೆ ನಿಮಗೆ? ಇದೊಂದು 2 ವರ್ಷದಿಂದ ಇದ್ದಿದ್ದೆ. ಓಕೆ. ಮಾತ್ರದಿಂದ ಕಡಿಮೆ ಆಗಿದೆ. ಸ್ವಲ್ಪ ಕಡಿಮೆ ಆಗಿದೆಯಾ? ಹೌದೌದು, ಈಗ ಮತ್ತೆ ಸ್ಟಾರ್ಟ್ ಆಗಿದೆ, ಒಂದು 5-6 ದಿನ ಆಯ್ತು. ಅಂದರೆ ನಿಮಗೆ ಹೊಟ್ಟೆಯ ಮೇಲ್ಭಾಗ ಬರ್ತಾ ಇದೆಯಾ ಡಿಸ್ಕಂಫರ್ಟ್ನೆಸ್, ಅಥವಾ ಕಿಬ್ಬು ಹೊಟ್ಟೆಯ ಭಾಗ ಅಥವಾ ಗರ್ಭಕೋಶದ ಭಾಗದಲ್ಲಿ ಬರ್ತಾ ಇದೆಯಾ ನೋವು? ಮೇಲೆ. ಓಕೆ, ಅಂದರೆ ಇದು ಗ್ಯಾಸ್ಟ್ರಿಕ್ ಸಂಬಂಧಪಟ್ಟ ಸಮಸ್ಯೆ. ಕೆಳಗಡೆ ಭಾಗ ಆಗಿದ್ದಿದ್ರೆ ಮೋಸ್ಟ್ಲಿ ನಿಮಗೆ ಗರ್ಭಕೋಶದಲ್ಲಿ ಯಾವುದಾದ್ರೂ ಸಮಸ್ಯೆ ಇರ್ಬೋದು ಅಂತ ಊಹೆ ಮಾಡ್ಬೋದಾಗಿತ್ತು. ಸೊ ನಿಮಗೆ ನೋಡಿ 2 ಇಯರ್ಸಿಂದ ಈ ಪೇಯ್ನು ಬಿಟ್ಟು ಬರ್ತಾ ಇದೆ ಅಂತಂದರೆ ಒಮ್ಮೆ ನೀವು ಗ್ಯಾಸ್ಟ್ರೋಸ್ಕೋಪಿ ಅನ್ನೋ ಒಂದು ಟೆಸ್ಟನ್ನು ಮಾಡಿಸ್ಕೋಬೇಕಾಗತ್ತೆ. ಸೊ ಈ ಗ್ಯಾಸ್ಟ್ರೋಸ್ಕೋಪಿ ಅನ್ನೋ ಒಂದು ಟೆಸ್ಟ್ ಮಾಡಿಸ್ಕೊಂಡಾಗ ಆಂಟ್ರಲ್ ಗ್ಯಾಸ್ಟ್ರೈಟಿಸ್ ಆಗಿರ್ಬೋದು, ಡಿಯೋಡಿನೈಟಿಸ್ ಆಗಿರ್ಬೋದು, ಗ್ಯಾಸ್ಟ್ರಿಕ್ ಅಲ್ಸರ್ಸ್ ಆಗಿರ್ಬೋದು, ಹೀಗೆ ಏನಾಗಿದೆ ಅನ್ನೋದ್ರ ಮುಖಾಂತರ ಒಳಗಡೆ ಏನಾಗಿದೆ ಅಂತ ಒಂದು ಇನ್ಸ್ಟ್ರೂಮೆಂಟ್ ಹಾಕಿಬಿಟ್ಟು ಗ್ಯಾಸ್ಟ್ರೋಸ್ಕೋಪಿ ಅನ್ನೋ ಒಂದು ಪ್ರೊಸೀಜರ್ ಮುಖಾಂತರ ನಿಮ್ಮ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ಟ್ ಅಥವಾ ನಿಮ್ಮ ಒಂದು ಜೀರ್ಣ ಆಗುವಂತಹ ಒಂದು ಏನಿದೆ ಅಂಶ, ಆ ಪ್ರಾಸೆಸ್ ಒಳಗಡೆ ಯಾವ ಥರ ಆಗ್ತಾ ಇದೆ. ಯಾಕೆಂದರೆ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ಟ್ನಲ್ಲಿ ಹಲವಾರು ಪ್ರಾಸೆಸ್ಗಳಲ್ಲಿ ಅಥವಾ ಹಲವಾರು ಜಾಗಗಳಲ್ಲಿ ಹುಣ್ಣಾಗುವಂಥ ಸಾಧ್ಯತೆ ಇರುತ್ತೆ. ಮತ್ತು ಸ್ಟಮಕ್ ಅಲ್ಸರ್ ಅಥವಾ ಗ್ಯಾಸ್ಟ್ರಿಕ್ ಅಲ್ಸರ್ ಆಗ್ಬೋದು,
ಆಂಟ್ರಲ್ ಪೋರ್ಷನಲ್ಲೂ ಕೂಡ ಅಲ್ಸರ್ಸ್ ಆಗ್ಬೋದು. ಸೊ ಯಾವ ಭಾಗದಲ್ಲಿ ಏನಾಗ್ತಾ ಇದೆ ಅಂತ ಆ ಒಂದು ಪ್ರೊಸೀಜರ್ ಮುಖಾಂತರ ತಿಳ್ಕೊಂಡಾಗ ಅದ್ರ ಪ್ರಕಾರ ಚಿಕಿತ್ಸೆ ಕೊಡ್ಬೋದು. ಯಾಕೆಂದರೆ ನಿಮಗೆ 2 years ಬ್ಯಾಕ್ ಇತ್ತು, ಅದಕ್ಕೆ ಸರಿಯಾಗಿ ಚಿಕಿತ್ಸೆ ತೊಗೊಂಡಿದ್ರು ಇಲ್ವೋ, ಮತ್ತೆ ರೆಕರ್ ಆಗಿದೆ 3-4 monthsಯಿಂದ. ಸೊ ಒಮ್ಮೆ ನೀವು ಗ್ಯಾಸ್ಟ್ರೋಸ್ಕೋಪಿ ಅನ್ನೋ ಒಂದು ಟೆಸ್ಟ್ ಮಾಡಿಸ್ಕೊಂಡು ಆ ರಿಪೋರ್ಟ್ ಸಿಕ್ಕ ತಕ್ಷಣ ನೀವು ನಿಮ್ಮ ಹತ್ತಿರದ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಬ್ರಾಂಚ್ಗೆ ಕನ್ಸಲ್ಟ್ ಮಾಡಿ ರಿಪೋರ್ಟ್ನಲ್ಲಿ ಏನಾಗಿದೆ ಅಂತ ನೋಡಿಕೊಂಡು ಅದರ ಪ್ರಕಾರ ಚಿಕಿತ್ಸೆನ ಶುರು ಮಾಡ್ತೀವಿ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಅರುಣ್ ತುಮಕೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಅರುಣ್ ಅವರೇ. ನಮಸ್ಕಾರ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಮೇಡಮ್ ಹಲೋ, ನಮಸ್ತೆ ಮೇಡಮ್, ನಮಗೆ 2 years ಇಂದ ಗ್ಯಾಸ್ಟ್ರಿಕ್ ಇದೆ. ಓಕೆ ಮೇಡಮ್, ಅದು ಎದೆ ಉರಿ ಬರುತ್ತೆ. ಓಕೆ ಮತ್ತೆ ನಾವು ಚಪಾತಿ, ರೊಟ್ಟಿ, ಮತ್ತೆ ಏನಾದ್ರು ಹುಳಿ ಐಟಮ್ ನಿಂಬೆಹಣ್ಣು ಜ್ಯೂಸು ಆ ತರ ಕುಡಿದಾಗ ಮಾತ್ರ ಫುಲ್ಲು ಎದೆ ಉರಿ ಬಂದ್ಬಿಡುತ್ತೆ. ಓಕೆ ಓಕೆ ಮತ್ತೆ ಹೊಟ್ಟೆ ಉಬ್ಬರ ಬರುತ್ತೆ. ಓಕೆ ಮತ್ತೆ ಫುಲ್ ಈ ಹೊಟ್ಟೆ ಊತ ಬಂದಾಗ ಆಗುತ್ತೆ ಮೇಡಮ್. ಮತ್ತೆ ಬೆನ್ನು ನೋವು ಬರುತ್ತೆ. ಓಕೆ. ಸೊ 2 yearsಯಿಂದ ಏನು ಮೆಡಿಕೇಶನ್ಸ್ ತಗೊತಾ ಇದ್ರಿ? ಮೇಡಮ್ ಮಾಮೂಲಿ ಈಗ ಹಾಸ್ಪಿಟಲ್ಗೆ ಹೋದಾಗ ಗ್ಯಾಸ್ಟ್ರಿಕ್ ಮಾತ್ರ ಕೊಡ್ತಾರೆ, ಅದನ್ನ ಯೂಸ್ ಮಾಡ್ತೀವಿ. ಸೊ ಆ ಟ್ಯಾಬ್ಲೆಟ್ಸ್ ತಗೊಂಡಾಗ ನಿಮಗೆ ಸ್ವಲ್ಪ ರಿಲೀಫ್ ಆಗುತ್ತೆ, ಮತ್ತೆ ನಿಮಗೆ ಸ್ವಲ್ಪ ರಿಲೀಫ್ ಆಗುತ್ತೆ. ನೋಡಿ, ಕೆಲವು ಜನಕ್ಕೆ ಈ ಹುಳಿ ಪದಾರ್ಥಗಳು ಮತ್ತು ಅತಿಯಾದ ಮಸಾಲ ಪದಾರ್ಥಗಳು, ತುಂಬ ಸ್ಪೈಸಿ ಫುಡ್ ತಿಂದಾಗ ಗ್ಯಾಸ್ಟ್ರಿಕ್ ಸಮಸ್ಯೆ ಉಂಟಾಗೋದು ಸಾಮಾನ್ಯ. ನಾನ್ ವೆಜ್ ತೊಗೊಂಡಾಗಲೂ ಕೂಡ ಈ ಥರ ಆಗ್ತಿರುತ್ತೆ. ಸೊ ಕಾನ್ಸ್ಟಿಟ್ಯೂಷನಲ್ ವೈಸು ನಿಮಗೆ ಈ ಹುಳಿ ಪದಾರ್ಥ ತಿಂದರೂ ಕೂಡ ಏನೂ ಆಗದಿರೋ ಹಾಗೆ ನಿಮಗೆ ಫಸ್ಟಿಂದನೂ ಹೋಮಿಯೋಪತಿ ಚಿಕಿತ್ಸೆ, ಅಂದರೆ ಈಗ ನಿಮ್ಮ ಬೇಸಿಕ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಿಮಗೆ ಹೋಮಿಯೋಪತಿ ಚಿಕಿತ್ಸೆ ಕೊಡಬೇಕಾಗುತ್ತೆ. ಬಿಕಾಸ್ ನೀವು ಯಾಕೆ ನಿಮ್ಮ ಬಾಡಿ ಯಾಕೆ ಆ ಪ್ರಾಡಕ್ಟ್ಸ್ನ ವಿತ್ಸ್ಟ್ಯಾಂಡ್ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಓಕೆ, ಫರ್ಗೆಟ್ ಅಬೌಟ್ ಸ್ಪೈಸಿ ಆ್ಯಂಡ್ ಮಸಾಲ ಫುಡ್. ಈವನ್ ನಿಮಗೆ ಹುಳಿ ಪದಾರ್ಥ ಅಥವಾ ಈವನ್ ನಿಂಬೆ ಹಣ್ಣಂಥ ಪ್ರಾಡಕ್ಟ್ಸ್ ತೊಗೊಂಡ್ರು ಕೂಡ ನಿಮಗೆ ತಗೊಳಕ್ಕಾಗ್ತಾ ಇಲ್ಲ ಅಂದರೆ ಅದರಲ್ಲಿ ಏನು ಸಮಸ್ಯೆ ಆಗಿದೆ ಅಂತ ತಿಳ್ಕೊಂಡು ಅದ್ರ ಪ್ರಕಾರ ಚಿಕಿತ್ಸೆ ಕೊಡಬೇಕಾಗತ್ತೆ. ಸೊ ನೀವು ಒಮ್ಮೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಬ್ರಾಂಚ್ಗೆ ಕನ್ಸಲ್ಟ್ ಮಾಡಿ ನಿಮ್ಮ ಡೀಟೇಲ್ಡ್ ಕೇಸ್ ತೊಗೊಂಡು ಅದ್ರ ಪ್ರಕಾರ ಚಿಕಿತ್ಸೆನ ಕೊಟ್ಟು ಸರಿ ಮಾಡಿಕೊಡ್ತೀವಿ. ಥ್ಯಾಂಕ್ ಯು ಅರುಣ್, ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ತಾವು ಗ್ಯಾಸ್ಟ್ರಿಕ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹೇಳ್ಕೊಂಡ್ರಿ. ಇನ್ನು IBS ಅಂದರೆ ಏನು, ಇದು ಯಾಕಾಗಿ ಕಾಣಿಸ್ಕೊಳ್ಳುತ್ತೆ? IBS ಅಂತಂದರೆ ಇರಿಟಬಲ್ ಬೊವೆಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಬೊವೆಲ್ ಅಂತಂತಂದರೆ ಇಂಟೆಸ್ಟೈನ್ಸ್ ಅಥವಾ ಕರಳುಗಳು. ಸೊ ಆ್ಯಸ್ ದ ನೇಮ್ ಇಟ್ ಸೆಲ್ಫ್ ಸಜೆಸ್ಟ್ಸ್, ಇರಿಟಬಲ್ ಬವೆಲ್ ಸಿಂಡ್ರೋಮ್ ಅಂತಂದರೆ, ಈಗ ನೋಡಿ, ನಾವು ತಿಂದಿರುವಂತಹ ಆಹಾರ ಪದಾರ್ಥಗಳು ಸ್ಟಮಕ್ ಅಥವಾ ಹೊಟ್ಟೆಯ ಭಾಗದಲ್ಲಿ ಹೋಗಿ ಅಲ್ಲಿರುವಂತಹ ಗ್ಯಾಸ್ಟ್ರಿಕ್ ಜ್ಯೂಸಸ್ ಜೊತೆ ಮಿಕ್ಸ್ ಆಗಿಬಿಟ್ಟು ಜೀರ್ಣಕ್ರಿಯೆ ಶುರುವಾಗುತ್ತೆ, ಡೈಜೆಷನ್ ಪ್ರಾಸೆಸ್ ಶುರುವಾಗುತ್ತೆ. ಸೊ ಅಲ್ಲಿ ಆಹಾರ ಜೀರ್ಣ ಆಗಿಬಿಟ್ಟು ಅಲ್ಲಿಂದ ಫುಡ್ ಗೋಸ್ ಟು ಇಂಟೆಸ್ಟೈನ್ ಅಥವಾ ಸಣ್ಣ ಕರಳಿಗೆ ಹೋಗುತ್ತೆ. ಸಣ್ಣ ಕರಳಲ್ಲಿ ದರ್ ಇಸ್ ಅ ಪ್ರಾಸೆಸ್ ಕಾಲ್ಡ್ ಅಸಿಮಿಲೇಷನ್ ಆ್ಯಂಡ್ ಅಬ್ಸಾರ್ಪ್ಷನ್. ನಾವು ತಿಂದಿರುವಂತಹ ಆಹಾರ ಇಡೀ ದೇಹಕ್ಕೆ ಅದು ಎನರ್ಜಿಯಾಗಿ ಕನ್ವರ್ಟ್ ಆಗುವಂಥದ್ದು, ಬಾಡಿ ಆ ಆಹಾರವನ್ನು ಅಬ್ಸಾರ್ಪ್ಷನ್ ಮಾಡ್ಕೊಳ್ಳುವಂಥದ್ದು. ಸೊ ಈ ಎರಡು ಪ್ರಾಸೆಸ್ಗಳು ಇಂಟೆಸ್ಟೈನ್ ಅಥವಾ ಸ್ಮಾಲ್ ಇಂಟೆಸ್ಟೈನ್, ಟು ಬಿ ಮೋರ್ ಸ್ಪೆಸಿಫಿಕ್ ಸ್ಮಾಲ್ ಇಂಟೆಸ್ಟೈನ್ ಅಥವಾ ಸಣ್ಣ ಕರಳಲ್ಲಿ ನಡೆಯುವಂತಹ ಪ್ರಾಸೆಸ್. ಇದಾದ ನಂತರ ತಿಂದಿರುವಂತಹ ಎಕ್ಸ್ಟ್ರಾ ಫುಡ್ ವಿಲ್ ಗೆಟ್ ಕನ್ವರ್ಟೆಡ್ ಟು ಮೋಷನ್ಸ್ ಆರ್ ಸ್ಟೂಲ್ಸ್ ಆ್ಯಂಡ್ ದೇ ವಿಲ್ ಗೋ ಟು ಲಾರ್ಜ್ ಇಂಟೆಸ್ಟೈನ್. ಸೊ ಅಬ್ಸಾರ್ಪ್ಷನ್ ಮತ್ತು ಅಸಿಮಿಲೇಷನ್ ಆದಮೇಲೆ ಎಕ್ಸ್ಕ್ರೀಷನ್ ಪ್ರಾಸೆಸ್ ಅಂದರೆ ಸ್ಟೂಲ್ಸ್ನ ಇವ್ಯಾಕ್ಯುಯೇಟ್ ಮಾಡುವಂಥದ್ದು. ಸೊ ಇರಿಟಬಲ್ ಬವಲ್ ಸಿಂಡ್ರೋಮ್ ಅಂತಂದರೆ ಆ್ಯಸ್ ಸೂನ್ ಆಸ್ ದ ಫುಡ್ ರೀಚಸ್ ದ ಬವೆಲ್ಸ್ ಆರ್ ಲಾರ್ಜ್ ಇಂಟೆಸ್ಟೈನ್, ನಿಮಗೆ ಏನಾಗ್ಬಿಡುತ್ತೆ, ತಿಂದಿದ್ದು 1 hourನಲ್ಲೇ ಅಥವಾ ಹಾಫ್ ಆನ್ ಅವರ್ನಲ್ಲೇ ಅದು ಬೇಗ ಈ ಕ್ರಿಯೆಗಳೆಲ್ಲ ಬೇಗ ಆಗಿಬಿಟ್ಟು ನಿಮಗೆ ತುಂಬ ಬೇಗ ಮೋಷನ್ಸ್ಗೆ ಹೋಗಬೇಕು ಅನಿಸ್ಬಿಡುತ್ತೆ. ದಿನದಲ್ಲಿ 1 ಸಾರಿ ಮೋಷನ್ಸ್ಗೆ ಹೋಗೋದು ಕಾಮನ್, ಅಥವಾ ಮ್ಯಾಕ್ಸಿಮಮ್ ಟ್ವೈಸ್, ಕೆಲವು ಜನ 2 ಸಾರಿ ಹೋಗ್ತಾರೆ. ಆದರೆ ಇರಿಟಬಲ್ ಬವಲ್ ಸಿಂಡ್ರೋಮಿಂದ ಸಫರ್ ಆಗ್ತಿರುವಂತಹ ಪೇಷಂಟ್ಸು ಮೋಸ್ಟ್ಲಿ 5 to 6 times ಹೋಗುವಂಥದ್ದು, ಲೂಸ್ ಮೋಷನ್ಸ್ ಆಗುವಂಥದ್ದು, ಏನೇ ತಿಂದರೂ ಕೂಡ ಹಾಫ್ ಆನ್ ಅವರ್ 1 hourನಲ್ಲಿ ಮೋಷನ್ಸ್ಗೆ ಹೋಗುವಂಥದ್ದು, ಈ ಥರ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇರ್ತಾರೆ. ಸೊ ಅವ್ರು ಏನು ಹೇಳ್ತಾರೆ ಅಂದರೆ, ಮೇಡಮ್ ಒಂದು ಮದುವೆ ಮನೆಗೆ ಹೋಗೋಕ್ಕೂ ಬೇಜಾರು, ಒಂದು ಫಂಕ್ಷನ್ಗೆ ಹೋಗೋಕ್ಕೂ ಬೇಜಾರು, ಅಲ್ಲಿ ಏನೇ ತಿಂದರೂ ಕೂಡ ಹಾಫ್ ಆನ್ ಅವರ್ನಲ್ಲಿ ಟ್ರಾವೆಲ್ ಮಾಡೋ ಅಷ್ಟರಲ್ಲೇ ನಮ್ಗೆ ಅರ್ಜೆನ್ಸ್ ಬಂದ್ಬಿಡುತ್ತೆ. ಸೊ ಎಲ್ಲಿ ಯಾವ ಫಂಕ್ಷನ್ಗೂ ಹೋಗಿ ಊಟ ಮಾಡೋದಕ್ಕಾಗ್ತಾ ಇಲ್ಲ ಈ ಒಂದು ಸಮಸ್ಯೆಯಿಂದ ಅಂತ ಹೇಳ್ಕೊತಾರೆ. ಸೊ ಹಾಗಾಗಿ ಇರಿಟಬಲ್ ಬವಲ್ ಸಿಂಡ್ರೋಮ್ ಅನ್ನೋದು ಕೂಡ ಒಂದು ಕಾಯಿಲೆ. ಇದು ಕೂಡ ಗ್ಯಾಸ್ಟ್ರಿಕ್ಗೆ ಸಂಬಂಧಪಟ್ಟ ಒಂದು ಕಾಯಿಲೆ, ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ನಲ್ಲಿ ಬರುವಂತಹ ಒಂದು ಸಮಸ್ಯೆ. ಇದಕ್ಕೆ ಕೂಡ ಸೂಕ್ತವಾದ ಹೋಮಿಯೋಪತಿ ಚಿಕಿತ್ಸೆ ತಗೊಳ್ಳೋದ್ರ ಮುಖಾಂತರ ಆ ಇರಿಟೇಷನ್ ಯಾಕೆ ಆಗ್ತಾ ಇದೆ, ಕೆಲವು ಸರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ವೈರಲ್ ಇನ್ಫೆಕ್ಷನ್ಸಿಂದ ಆಗ್ಬೋದು, ಕೆಲವು ಸರಿ ಅನ್ಹೆಲ್ದಿ ಫುಡ್ ಹ್ಯಾಬಿಟ್ಸಿಂದನೂ ಕೂಡ ಆಗ್ಬೋದು, ಅಥವಾ ಬೇರೆ ಕಾಯಿಲೆಗಳಿಂದನೂ ಕೂಡ ಈ ಇರಿಟಬಲ್ ಬವಲ್ ಸಿಂಡ್ರೋಮ್ ಅಥವಾ IBS ಬರುವಂತಹ ಸಾಧ್ಯತೆ ಇರುತ್ತೆ. ಸೂಕ್ತವಾದ ಹೋಮಿಯೋಪತಿ ಚಿಕಿತ್ಸೆ ಮುಖಾಂತರ ಈ ಸಮಸ್ಯೆನ
ಪೂರ್ತಿಯಾಗಿ ಗುಣ ಮಾಡ್ಕೊಳ್ಬಹುದು. ಡಾಕ್ಟರ್, ಏನು ಸೆಲ್ಫ್ ಮೆಡಿಕೇಶನ್ ಮಾಡ್ಕೋತಾರೆ ಕೆಲವರು, ಅಂಥವ್ರಿಗೆ ತಾವೇನು ಹೇಳ್ತೀರಾ? ಸೆಲ್ಫ್ ಮೆಡಿಕೇಷನ್ ಅನ್ನೋದು ಯಾವಾಗ್ಲೂ ನೀವು ಸೆಲ್ಫ್ ಮೆಡಿಕೇಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಏನಾಗುತ್ತೆ ಅಂದರೆ ಇಫ್ ಯು ಹ್ಯಾವ್ ನಾಟ್ ಸ್ಟಡಿಡ್ ಅಬೌಟ್ ದ ಪರ್ಟಿಕ್ಯುಲರ್ ಸಬ್ಜೆಕ್ಟ್, ಸೆಲ್ಫ್ ಮೆಡಿಕೇಷನ್ ಮಾಡ್ಕೊಳ್ಳೋದ್ರಿಂದ ಕೆಲವು ಸರಿ ಓವರ್ ಡೋಸೇಜ್ ಆಗೋದು ನಿಮಗೆ ಗಮನಕ್ಕೆ ಬರೋದಿಲ್ಲ. ಕೆಲವು ಮೆಡಿಸಿನ್ಸ್ನ ಓವರ್ ಡೋಸೇಜ್ ಆಗಿ ತಗೊಂಡಾಗ ಅದು ಅಡ್ಡ ಪರಿಣಾಮವಾಗಿ ಅಥವಾ ಸೈಡ್ ಎಫೆಕ್ಟ್ಸ್ ಆಗಿ ಬೇರೆ ಆರ್ಗನ್ಸ್ನ ಡ್ಯಾಮೇಜ್ ಮಾಡುವಂತಹ ಸಾಧ್ಯತೆ ಕೂಡ ಇರುತ್ತೆ. ಆ್ಯಂಡ್ ಅಫ್ಕೋರ್ಸ್ ತುಂಬಾ ಅನಾಲ್ಜೆಸಿಕ್ಸ್ ಅಥವಾ ಪೇನ್ ಕಿಲ್ಲರ್ಸ್ ತಗೊಳ್ಳೋದ್ರಿಂದನೂ ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆ ಬರುತ್ತೆ. ಏನೋ ಒಂದು ಕಾಲು ನೋವು ಇರ್ಬೋದು, ಮಂಡಿ ನೋವು ಇರ್ಬೋದು, ತುಂಬ ಪೇನ್ ಕಿಲ್ಲರ್ಸ್ ಕೊಟ್ಟಿರ್ತಾರೆ ಅಥವಾ ಇಂಜೆಕ್ಷನ್ಸ್ ಕೊಟ್ಟಿರ್ತಾರೆ, ಇದರಿಂದನೂ ಕೂಡ ಸಿವಿಯರ್ ಗ್ಯಾಸ್ಟ್ರೈಟಿಸ್ ಆಗುವಂತಹ ಸಮಸ್ಯೆ ಇರುತ್ತೆ. ಸೊ ಹಾಗಾಗಿ ಒಂದು ಡಾಕ್ಟರ್ ಹತ್ರ ಹೋದಾಗ ನಿಮ್ಮ ಈಗೇನು ಸಮಸ್ಯೆ ಇದೆ, ಇದಕ್ಕೆ ಮುಂಚೆ ಏನು ತೊಂದರೆ ಆಗಿತ್ತು, ಇದೆಲ್ಲ ಕೇಳ್ತೀವಿ ನಾವು. ಪ್ರೆಸೆಂಟ್ ಕಂಪ್ಲೇಂಟ್ಸು, ಪಾಸ್ಟ್ ಹಿಸ್ಟ್ರಿ, ಪರ್ಸ್ನಲ್ ಹಿಸ್ಟ್ರಿ, ಫ್ಯಾಮಿಲಿ ಹಿಸ್ಟ್ರಿ, ಈ ಹಿಸ್ಟ್ರಿನ ಅಥವಾ ಡೀಟೇಲ್ಸ್ನ ಕಲೆಕ್ಟ್ ಮಾಡ್ಕೊಳ್ಳೋದ್ರ ಮುಖಾಂತರ ಆ ವ್ಯಕ್ತಿಯಲ್ಲಿ ಏನು ತೊಂದರೆ ಪ್ರೆಸೆಂಟಾಗಿ ಆಗ್ತಾ ಇದೆ, ಅದಕ್ಕೆ ಮುಂಚೆ ಏನು ತೊಂದರೆ ಆಗಿತ್ತು, ಅದರ ಪ್ರಕಾರ ನಾವು ಮೆಡಿಸಿನ್ಸ್ ಕೊಡ್ತಾ ಹೋಗ್ತೀವಿ. ಸೆಲ್ಫ್ ಮೆಡಿಕೇಷನ್ ಇಸ್ ಆಲ್ವೇಸ್ ನಾಟ್ ಅಡ್ವೈಸಬಲ್ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಟ್ರೀಟ್ಮೆಂಟ್ ಪ್ರೊಸೀಜರ್ ಬಗ್ಗೆ ಹೋಮಿಯೋಕೇರ್ ಇಂಟರ್ನ್ಯಾಷನಲಲ್ಲಿ ಹೇಗಿರುತ್ತೆ? ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನಲ್ಲಿ ಯಾವುದೇ ಒಂದು ಕಾಯಿಲೆಗೆ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ. ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಅಂತಂದರೆ, ಈಗ 10 ಜನಕ್ಕೆ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಆಗಿದೆ ಅಂದರೆ ಆ 10 ಜನರಕ್ಕೂ ಕೂಡ ಬೇರೆ ಬೇರೆ ಕಾರಣಗಳಿಂದ ಗ್ಯಾಸ್ಟ್ರಿಕ್ ಬಂದಿರ್ಬೋದು. ಕೆಲವ್ರಿಗೆ ಅನ್ಟೈಮ್ಲಿ ಫುಡ್ ಹ್ಯಾಬಿಟ್ಸಿಂದ ಬಂದಿರ್ಬೋದು, ಕೆಲವ್ರಿಗೆ ಮಾನಸಿಕ ಒತ್ತಡ ಜಾಸ್ತಿಯಾಗಿ ಬಂದಿರ್ಬೋದು, ಇನ್ನು ಕೆಲವ್ರಿಗೆ ಯಾವಾಗಲೂ ಜಂಕ್ ಫುಡ್, ಫಾಸ್ಟ್ ಫುಡ್ಡು, ಹೊರಗಡೆ ಫುಡ್ ತಿನ್ನೋದ್ರಿಂದನೂ ಕೂಡ ಬಂದಿರ್ಬೋದು. ಸೊ ಯಾವ ಯಾವ ಕಾರಣಗಳಿಂದ ಅವರಿಗೆ ಈ ಸಮಸ್ಯೆ ಬಂದಿದೆ ಮತ್ತು ಅವರ ವ್ಯಕ್ತಿತ್ವ ಹೇಗೆ, ವ್ಯಕ್ತಿತ್ವದ ಆಧಾರದ ಮೇಲೆ ನಾವು ಮೆಡಿಸಿನ್ಸ್ನ ಚೇಂಜ್ ಮಾಡ್ತಾ ಕೊಡ್ತೀವಿ. 10 ಜನಕ್ಕೆ ಒಂದೇ ಥರದ ಮೆಡಿಸಿನ್ಸ್ನ ಕೊಡ್ಲಿಕ್ಕೆ ಆಗೋದಿಲ್ಲ. ಸೊ ಈ ರೀತಿಯಾಗಿ ಮೆಡಿಸಿನ್ಸ್ ಕೊಟ್ಟು ಮತ್ತು ಅವ್ರಿಗೆ ಡಯಟ್ ಚಾರ್ಟ್ನ ಪ್ರೊವೈಡ್ ಮಾಡ್ತೀವಿ. ಯಾವ ಟೈಮ್ನಲ್ಲಿ ಯಾವ ಫುಡ್ನ ತೊಗೊಳ್ಬೇಕು, ಹೇಗೆ ಟೈಮ್ಲಿ ರೆಗ್ಯುಲರಾಗಿ ಇಂಟರ್ವಲ್ಸ್ನ ಫಾಲೋ ಮಾಡಬೇಕು, ಮತ್ತು ಯಾವ ಥರದ ಫುಡ್ಸ್ನ ಅವಾಯ್ಡ್ ಮಾಡಬೇಕು, ಹೇಗೆ ಯಾವ ಫುಡ್ನ ಜಾಸ್ತಿ ಕನ್ಸ್ಯೂಮ್ ಮಾಡಬೇಕು ಅಂತ ಕೂಡ ನಾವು ಡಯಟ್ ಚಾರ್ಟ್ನ ಪ್ರೊವೈಡ್ ಮಾಡ್ತೀವಿ. ಸೊ ಇದನ್ನು ಫಾಲೋ ಮಾಡಿಕೊಂಡು ಡಯಟ್ನ ಕರೆಕ್ಟಾಗಿ ಮೇಂಟೈನ್ ಮಾಡಿಕೊಂಡು ಟ್ರೀಟ್ಮೆಂಟ್ನ ಕೆಲವು ದಿನಗಳ ಕಾಲ ತಗೊಂಡಾಗ ಅವ್ರಿಗೆ ಮುಂದೆ ಗ್ಯಾಸ್ಟ್ರೈಟಿಸಿಂದ ಮುಂದೆ ಆಗುವಂತಹ ಕಾಂಪ್ಲಿಕೇಶನ್ಸ್ ಲೈಕ್ ಗ್ಯಾಸ್ಟ್ರಿಕ್ ಅಲ್ಸರ್, ಪೆಪ್ಟಿಕ್ ಅಲ್ಸರ್, ಡಿಯೋಡಿನಲ್ ಅಲ್ಸರ್ ಅಥವಾ ಈ ರೀತಿಯಾದಂತಹ ಕಾಂಪ್ಲಿಕೇಶನ್ಸ್ ಬರದೇ ಇರೋ ಹಾಗೆ ತಡೆಗಟ್ಟೋ ಹಾಗೂ ಕೂಡ ನಾವು ಅವರಿಗೆ ಮಾಹಿತಿಯನ್ನು ಕೊಡ್ತೀವಿ. ಓಕೆ ಡಾಕ್ಟರ್, ಸಾಕಷ್ಟು ಮಾಹಿತಿ ವಿಚಾರಗಳನ್ನು ಹಂಚಿಕೊಂಡ್ರೆ ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ವೀಕ್ಷಕರೇ, ಡಾಕ್ಟರನ್ನು ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ನಿಂತಿದೆ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಶಾಖೆಗಳು ಜಯನಗರ, ಮಲ್ಲೇಶ್ವರಂ, ಇಂದಿರಾನಗರ, HSR ಲೇಔಟ್. ಇತರೆ ಶಾಖೆಗಳು ಬೆಳಗಾವಿ, ದಾವಣಗೆರೆ, ಹುಬ್ಬಳ್ಳಿ, ಮೈಸೂರು, ಮಂಗಳೂರು, ಕಲಬುರಗಿ, ಬಳ್ಳಾರಿ, ವಿಜಯಪುರ, ಹಾಸನ, ಬೀದರ್, ಶಿವಮೊಗ್ಗ, ತುಮಕೂರು. ದೂರವಾಣಿ ಸಂಖ್ಯೆ 1800 1081212, ಮತ್ತೊಂದು ಸಂಖ್ಯೆ 955 000 1133. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.